ನಾನು ಮಾಡಿದ್ದೀನಿ, ಅದಕ್ಕೆ ಅವರು ಮಾಡಿದ್ದಾರೆ. ಚೈಲ್ಡ್ ಅಂತ ಅನ್ಕೊಂಡಿದ್ಯಾ? ನನಗೆ ಮೆಚುರಿಟಿ ಇಲ್ಲ. ನೀವು ಚೈಲ್ಡ್. ದೊಡ್ಡ ನಾಗವಲ್ಲಿ ನೀವೇ. ಅವರು ಇಬ್ರು ಜೈ 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 ಅಂತ ಯಾಕೆ ಮಾಡ್ತಾ ಇದ್ದಾರೆ? ಅವರು ಎಷ್ಟು ಮಾತಾಡ್ತೀಯ? ಯಾರನ್ನ ಕೈತಿದ್ದೆ ಮಜಾಕ್ತಿನ? ಜಾಸ್ತಿ ಮಾತಾಡ್ಬೇಡ, ಮುಚ್ಕೊಂಡು ಮಲ್ಕೋ. ಸ್ನೇಹಿತರ, ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ಗೆ ಬಂದ ಹೊರವೇ ಹೊರ ಹೋದರು. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪನ್ನ ಮಾತನಾಡಿ ಫ್ಲೋಕ್ನಲ್ಲಿ ಫೇಮಸ್ ಆದವರು ಎಂಬ ಪುಟವನ್ನು ರಕ್ಷಿತಾ ಶೆಟ್ಟಿಗೆ ಜಾನ್ವಿಯವರು ಕಟ್ಟಿದರು. ಈ ಮಾತು ರಕ್ಷಿತಾಗೆ ಸಾಕಷ್ಟು ಬೇಸರವನ್ನು ಕೂಡ ಮೂಡಿಸಿತ್ತು. ಈ ಕಾರಣದಿಂದಲೇ ಜಾನ್ವಿ ಹೇಳಿದಂತಹ ಮಾತಿಗೆ ಸರಿಯಾಗಿ ತಿರುಗೇಟನ್ನು ಕೂಡ ನೀಡಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಆಟ ಆಡುತ್ತಿದ್ದಾರೆ. ಇದನ್ನು ನೋಡಿ ಅಶ್ವಿನಿ ಹೊಟ್ಟೆ ಉರಿದುಕೊಳ್ಳುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಈಗ ರಕ್ಷಿತಾ ಅವರನ್ನ ತುಳಿಯಲು ಜಾನ್ವಿ ಹಾಗೂ ಅಶ್ವಿನಿ ಪಣವನ್ನ ತೊಟ್ಟಂತೆ ಇದೆ ಫ್ರೆಂಡ್ಸ್. ರಕ್ಷಿತಾ ಶೆಟ್ಟಿ ಹೇಗೇಗೋ ಆಡುತ್ತಿದ್ದಾರೆ ಎಂದು ಅವರ ವಿರುದ್ಧ ಕತೆ ಕಟ್ಟಲು ಮುಂದಾಗಿದ್ದಾರೆ. ಈಗ ಇವರ ವಿರುದ್ಧ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಿದ್ದಾರೆ. ರಾರಾ ಹಾಡಿಗೆ ರಕ್ಷಿತಾ ಡ್ಯಾನ್ಸ್ ಮಾಡಿದ್ದಾರೆ. ಆ ವೇಳೆ ಅವಳಿಗೆ ಈ ಕಡೆ ಗಮನವೇ ಇರಲಿಲ್ಲ ಎಂದು ಅಶ್ವಿನಿ ಎಲ್ಲರ ಎದುರು ಹೇಳಿದರು. ಆ ಬಳಿಕ ರಕ್ಷಿತಾ ಶೆಟ್ಟಿ ಅವರು ಈ ವಿಚಾರಕ್ಕೆ ಕಣ್ಣೀರು ಹಾಕಿದರು. ರಾತ್ರಿ ಇಡೀ ಗೆಜ್ಜೆ ಶಬ್ದವನ್ನ ಮಾಡಿ ಈ ಆರೋಪವನ್ನ ರಕ್ಷಿತಾ ಮೇಲೆ ಎತ್ತಿ ಹಾಕಲು ಅವರು ಪ್ರಯತ್ನಿಸಿದ್ದರು. ಈಗ ಅಶ್ವಿನಿ ಹಾಗೂ ರಕ್ಷಿತಾ ಮಧ್ಯೆ ಮತ್ತೆ ಕಿತ್ತಾಟ ನಡೆದಿದೆ. ರಕ್ಷಿತಾ ಅತಿಯಾಗಿ ಆಡುತ್ತಿದ್ದಾಳೆ ಎಂದು ಜಾನ್ವಿಗೆ ಅನಿಸಿದೆ. ಈ ಬಗ್ಗೆ ಅಶ್ವಿನಿ ಹಾಗೂ ಜಾನ್ವಿ ಚರ್ಚೆಯನ್ನ ಮಾಡಿದ್ದಾರೆ. ಆಗ ರಕ್ಷಿತಾ ಮೇಲೆ ಇಬ್ಬರು ಮುಗಿ ಬೀಳಲು ಪ್ರಯತ್ನಿಸಿದ್ದರು. ಇದಕ್ಕೆ ರಕ್ಷಿತಾ ಎದರಲೇ ಇಲ್ಲ. ಮುಚ್ಕೊಂಡು ಹೋಗು ಎಂದು ಅಶ್ವಿನಿ ಅವರು ಹೇಳ್ತಾರೆ. ನೀವು ದೊಡ್ಡ ನಾಗವಲ್ಲಿ ಎಂದು ಕೂಡ ಜಾನ್ವಿಗೆ ರಕ್ಷಿತಾ ನೇರ ಮಾತುಗಳಲ್ಲಿ ಹೇಳಿದ್ದಾರೆ. ಈ ನಾಟಕಗಳನ್ನ ಬಾತ್ರೂಮ್ನಲ್ಲಿ ಇಟ್ಕೋ ಎಂದು ಅಶ್ವಿನಿ ಅವರು ರಕ್ಷಿತಾಗೆ ಹೇಳಿದ್ದಾರೆ. ನಾನು 100 ಬಾರಿ ಹೋಗ್ತೀನಿ, ನಿಮ್ಮ ಮನೆಯ ವಾಶ್ರೂಮ್ ಅಲ್ಲ ಇದು ಎಂದು ರಕ್ಷಿತಾ ಪ್ರಶ್ನೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದರಲ್ಲಿ ಯಾರ್ದು ತಪ್ಪು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.